KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ನಾವಿವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನಾವಿವತ್ತು ಚರ್ಚೆಯನ್ನ ಮಾಡ್ತಕ್ಕಂಥದ್ದು 16 ಮತ್ತು 17ನೇ ತಾರೀಕಿನ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನಾವಿವತ್ತು ಚರ್ಚೆ ಮಾಡೋಣ. ಮೊದಲನೇ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮ್ಮ KPSC ಯಾವುದೇ ಎಕ್ಸಾಮ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ಪಾರ್ಟ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಇದು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಮೊದಲನೇ ಟಾಪಿಕ್ ಯಾವ್ದಂದ್ರೆ ಕರ್ನಾಟಕದ ನೂತನ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2026 ಈಗಾಗಲೇ ಬಿಡುಗಡೆಗೊಳಿಸಲಾಗಿದೆ. ಸ್ಪೇಸ್ ಟೆಕ್ ಪಾಲಿಸಿ 2026 ಅಂತ ಕರಿತೀವಿ. ಇದನ್ನ ಫೆಬ್ರವರಿ 17ರಂದು ಈ ಪ್ರಚಲಿತ ವಿದ್ಯಮಾನ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ದೇಶದ ಮೊಟ್ಟ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ನೀತಿಯನ್ನ ಅದರ ಕರಡು ಪ್ರತಿಯನ್ನ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ 2026 ಸ್ಪೇಸ್ ಟೆಕ್ ಪಾಲಿಸಿ 2026 ಅಂತ ಕರಿತೀವಿ. ಇದರ ಉದ್ದೇಶ ಏನಂದ್ರೆ ಮುಂದಿನ 5 ವರ್ಷಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ $2 ಬಿಲಿಯನ್ ಹೂಡಿಕೆಯನ್ನ ಆಕರ್ಷಿಸುವುದು ಮತ್ತು 50,000 ಉದ್ಯೋಗಗಳನ್ನು ಸೃಷ್ಟಿಸತಕ್ಕಂಥ ಒಂದು ಉದ್ದೇಶವನ್ನ ಇದು ಹೊಂದಿರತಕ್ಕಂಥದ್ದು. ಈಗಾಗಲೇ ಇಸ್ರೋ ಕೇಂದ್ರ ಕಚೇರಿ ಆಗಿರ್ತಕ್ಕಂಥ ಹಾಗೂ ಖಾಸಗಿ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಗಳಿಗೆ ನೆಲೆಯಾಗಿರ್ತಕ್ಕಂಥದ್ದು. ಈ ಶಕ್ತಿಯನ್ನ ಬಳಸಿಕೊಂಡು ಜಾಗತಿಕ ಮಾರುಕಟ್ಟೆಯಲ್ಲಿ ಪಾಲನ್ನ ಹೆಚ್ಚಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇನ್ನು ಆರ್ಥಿಕ ಮತ್ತು ಉದ್ಯೋಗದ ಗುರಿಗಳನ್ನ ನಾವು ನೋಡುವುದಾದರೆ ಮುಂದಿನ 5 ವರ್ಷಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ $2 ಬಿಲಿಯನ್ ಹೂಡಿಕೆಯನ್ನ ಆಕರ್ಷಿಸತಕ್ಕಂತ ಒಂದು ಗುರಿಯನ್ನ ಹೊಂದಿರತಕ್ಕಂಥದ್ದು ಮತ್ತು 50,000 ನೇರ ಮತ್ತು ಪರೋಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಕರ್ನಾಟಕದ ಪಾಲನ್ನ 50% ಏರಿಸತಕ್ಕಂಥ ಉದ್ದೇಶವನ್ನ ಇದು ಹೊಂದಿರತಕ್ಕಂಥದ್ದು. ಇನ್ನು ಬೆಂಗಳೂರಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ರಾಜ್ಯದ ಇತರ ಭಾಗಗಳನ್ನು ಅಭಿವೃದ್ಧಿಪಡಿಸಲು ಬಿಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿ ಕೂಡ ಇದು ಕ್ಲಸ್ಟರ್ಗಳನ್ನ ಸ್ಥಾಪಿಸುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಮೈಸೂರು ಮತ್ತು ಬೆಳಗಾವಿ ಇವೆರಡನ್ನು ಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಬಾಹ್ಯಾಕಾಶ ಉತ್ಪಾದನೆಗೆ ಸಂಬಂಧಿಸತಕ್ಕಂಥ ವಸ್ತುಗಳನ್ನ ಅಭಿವೃದ್ಧಿಪಡಿಸಲು ಇವೆರಡೂ ನಗರಗಳನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಮೈಸೂರು ಮತ್ತು ಬೆಳಗಾವಿ, ತಾವು ಇದನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರಗಳನ್ನ ಬಾಹ್ಯಾಕಾಶ ಸಂಬಂಧಿತ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಘಟಕಗಳಿಗೆ ಆದ್ಯತೆಯನ್ನ ನೀಡಿರ್ತಕ್ಕಂಥದ್ದು. ಹುಬ್ಬಳ್ಳಿ ಮತ್ತು ಧಾರವಾಡ, ಮೈಸೂರು, ಬೆಂಗಳೂರು ಈ 4 ನಗರಗಳನ್ನ ತಾವು ನೆನ್ಪಿಟ್ಕೊಳ್ಬೇಕು. ಇದರಿಂದ ಸ್ಟಾರ್ಟ್ಅಪ್ ಮತ್ತು ಸಂಶೋಧನೆಗೆ ಹೆಚ್ಚಿನ ಉತ್ತೇಜನವನ್ನ ದೊರೆಯುವುದರಿಂದ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ತೊಡಗಿರುವ ಸ್ಟಾರ್ಟ್ಅಪ್ಗಳಿಗೆ $2 ಕೋಟಿ ಅನುದಾನವನ್ನ ನೀಡುವುದು ಮತ್ತು ಖಾಸಗಿ ಕಂಪನಿಗಳಿಗೆ ತಮ್ಮ ಉಪಗ್ರಹ ಮತ್ತು ರಾಕೆಟ್ ಭಾಗಗಳನ್ನು ಪರೀಕ್ಷಿಸಲು ಸರ್ಕಾರಿ ಸೌಲಭ್ಯಗಳನ್ನ ಕಡಿಮೆ ದರಗಳಲ್ಲಿ ಒದಗಿಸುವುದು ತುಂಬಾ ಇಂಪಾರ್ಟೆಂಟ್. ಇನ್ನು ಪ್ರತಿಭೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ವಿಶೇಷ ತರಬೇತಿಯನ್ನ ನೀಡಲು ITIಗಳ ಮುಖಾಂತರ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಸುಧಾರಿತ ಕೋರ್ಸ್ಗಳನ್ನ ಪರಿಚಯ ಮಾಡತಕ್ಕಂಥ ಉದ್ದೇಶವನ್ನ ಇದು ಹೊಂದಿದೆ. ಇನ್ನು ಉದ್ಯಮಗಳಿಗೆ ನೀಡಲಾಗತಕ್ಕಂಥ ರಿಯಾಯಿತಿಗಳು ಯಾವುವು ಈ ನೀತಿಯಡಿ ಅಂದ್ರೆ ಒಂದು ಭೂಮಿಯನ್ನ ಸಬ್ಸಿಡಿ ರೀತಿಯಲ್ಲಿ ಕೊಡುವುದು, ಬಾಹ್ಯಾಕಾಶ ಘಟಕಗಳನ್ನ ಸ್ಥಾಪಿಸಬೇಕಾದರೆ ಖರೀದಿಸುವ ಭೂಮಿಯ ಮೇಲೆ 25% ಸಬ್ಸಿಡಿಯನ್ನ ನೀಡತಕ್ಕಂಥದ್ದು. ವಿದ್ಯುತ್ ರಿಯಾಯಿತಿ 5 ವರ್ಷಗಳವರೆಗೆ ವಿದ್ಯುತ್ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿಯನ್ನ ನೀಡತಕ್ಕಂಥದ್ದು. ನೋಂದಣಿ ಶುಲ್ಕ, ಕಾರ್ಖಾನೆ ಸ್ಥಾಪನೆಗೆ ಸ್ಟಾಂಪ್ ಡ್ಯೂಟಿ ಮತ್ತು ನೋಂದಣಿ ಶುಲ್ಕದಲ್ಲಿ 100% ಮರುಪಾವತಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೋಡಲ್ ಏಜೆನ್ಸಿಯಾಗಿ ಕರ್ನಾಟಕ ಸರ್ಕಾರದ IT-BT ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇದರ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ. ಈ ರೀತಿ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿಯನ್ನ ತರ್ತಕ್ಕಂಥ ದೇಶದ ಮೊದಲ ರಾಜ್ಯ ಯಾವುದು ಅಂದ್ರೆ ಅದು ಭಾರತದ ಮೊದಲ ರಾಜ್ಯ ಕರ್ನಾಟಕ ಆಗಿರ್ತಕ್ಕಂಥದ್ದು. ಇನ್ನು ಜಾಗತಿಕ ಸ್ಪರ್ಧೆಯಡಿ ನಾವು ನೋಡುವುದಾದ್ರೆ ಈ ನೀತಿಯು ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯೊಂದಿಗೆ ಕೆಲಸ ಮಾಡುವ ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಕೂಡ ಕರ್ನಾಟಕಕ್ಕೆ ಆಕರ್ಷಿಸುವ ಗುರಿಯನ್ನ ಹೊಂದಿದೆ. ಇನ್ನು ಎರಡನೇ ಮತ್ತೊಂದು ಪ್ರಚಲಿತ ವಿದ್ಯಮಾನ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ಸಂಶೋಧನಾ ಕೇಂದ್ರವನ್ನಾಗಿ ಮೈಸೂರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಪ್ರಸ್ತುತ ಪ್ರಚಲಿತ ವಿದ್ಯಮಾನವಾಗಿದೆ. ಇಂಟರ್ನ್ಯಾಷನಲ್ ಯೋಗ ರಿಸರ್ಚ್ ಸೆಂಟರ್ ಅಟ್ ಮೈಸೂರು ಅಂದ್ರೆ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡುವ ಗುರಿಯನ್ನು ಹೊಂದಿದೆ.
ಮೈಸೂರನ್ನ ಜಾಗತಿಕ ಯೋಗ ರಾಜಧಾನಿ ಅಂತ ಕರೆಯಲಾಗುತ್ತೆ. ಫೆಬ್ರವರಿ 2026ರಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಮೈಸೂರಿನಲ್ಲಿ ಈ ರಾಷ್ಟ್ರೀಯ ಯೋಗ ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಿದೆ. ಅಂತಾರಾಷ್ಟ್ರೀಯ ಯೋಗ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ನೀವು ಪ್ರಶ್ನೆಗೆ ಉತ್ತರ ಮೈಸೂರಿನಲ್ಲಿದೆ ಅಂತ ಕೊಡಬೇಕು. ಇನ್ನು ಕೇಂದ್ರದ ಪ್ರಮುಖ ಉದ್ದೇಶಗಳು ಮತ್ತು ಪ್ರಮಾಣೀಕರಣವನ್ನು ನೋಡುವುದಾದರೆ ಜಾಗತಿಕ ಮಟ್ಟದಲ್ಲಿ ಯೋಗ ಶಿಕ್ಷಕರಿಗೆ ಮಾನ್ಯತೆ ಪಡೆದ ಪ್ರಮಾಣ ಪತ್ರಗಳನ್ನು ನೀಡುವುದು ಮತ್ತು ಯೋಗದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಇನ್ನು ವೈಜ್ಞಾನಿಕ ಸಂಶೋಧನೆಯಡಿ ನೋಡುವುದಾದರೆ ಯೋಗಾಸನ ಮತ್ತು ಪ್ರಾಣಾಯಾಮಗಳು ಮಧುಮೇಹ, ರಕ್ತದೊತ್ತಡ, ಮಾನಸಿಕ ಒತ್ತಡದಂತ ಆಧುನಿಕ ಜೀವನ ಶೈಲಿ ಕಾಯಿಲೆಗಳ ಮೇಲೆ ಪ್ರಭಾವ ಬೀರುವುದರಿಂದ ಇದರ ಕುರಿತು ಕ್ಲಿನಿಕಲ್ ಸಂಶೋಧನೆಯನ್ನ ನಡೆಸುವ ಉದ್ದೇಶವನ್ನು ಇದು ಹೊಂದಿದೆ. ಇನ್ನು ಮೈಸೂರು ಅರಮನೆಯಲ್ಲಿರುವ ಯೋಗ ಪ್ರಾಚೀನ ಹಸ್ತಪ್ರತಿಗಳು ಮತ್ತು ಸಂಪ್ರದಾಯಗಳನ್ನು ರಕ್ಷಿಸಿ ಡಿಜಿಟಲೀಕರಣಗೊಳಿಸುವುದು ಕೂಡ ಇದರ ಒಂದು ಪ್ರಮುಖ ಉಪಕಾರ್ಯವಾಗಿರುತ್ತದೆ. ಈ ಕೇಂದ್ರವನ್ನ ಮೈಸೂರಿನ ಹೊರವಲಯದಲ್ಲಿ ಪ್ರಕೃತಿ ಸ್ನೇಹಿಯಾಗಿ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಯೋಗಾಭ್ಯಾಸ ಸಮಯದಲ್ಲಿ ಮಾನವನ ಮೆದುಳು ಮತ್ತು ಹೃದಯದ ಬಡಿತಗಳ ವ್ಯತ್ಯಾಸವನ್ನು ಅಳೆಯುವ ಅತ್ಯಾಧುನಿಕ ಉಪಕರಣಗಳನ್ನ ಇದು ಹೊಂದಿರಲಿದೆ. ಇನ್ನು ಅಂತಾರಾಷ್ಟ್ರೀಯ ಸಾಧಕರಿಗಾಗಿ, ಸಂಶೋಧಕರಿಗಾಗಿ ಧ್ಯಾನ ಕೇಂದ್ರಗಳು ಮತ್ತು ತಂಗುವ ವ್ಯವಸ್ಥೆ ಕೂಡ ಇದರಲ್ಲಿ ಇರತಕ್ಕಂಥದ್ದು. ಹಾಗಾದ್ರೆ ಈ ಯೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಮೈಸೂರಿನ ಪರಂಪರೆಯ ಹಿನ್ನೆಲೆ, ಅದರ ಬ್ಯಾಕ್ಗ್ರೌಂಡ್ ಅನ್ನ ನಾವು ನೋಡುವುದಾದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಶ್ರೀತತ್ವ ನಿಧಿ ಪುಸ್ತಕದಲ್ಲಿ, ಇದನ್ನ ತಾವೆಲ್ಲರೂ ನೆನಪಿಟ್ಕೊಳ್ಬೇಕು, ಶ್ರೀತತ್ವ ನಿಧಿ ಪುಸ್ತಕದಲ್ಲಿ 122 ಯೋಗಾಸನಗಳ ವಿವರವನ್ನ ನೀಡಿರ್ತಕ್ಕಂಥದ್ದು. 2022ರ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರಧಾನಿ ಮೋದಿಯವರು ಮೈಸೂರು ಅರಮನೆ ಆವರಣದಲ್ಲಿ ಯೋಗ ಮಾಡುವ ಮೂಲಕ ಮೈಸೂರನ್ನು ವಿಶ್ವದ ಗಮನಕ್ಕೆ ತಂದಿದ್ದರು. ಇದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. 2022ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಮೈಸೂರು ಅರಮನೆಯ ಮುಂಭಾಗದಲ್ಲಿ ನೆರವೇರಿರ್ತಕ್ಕಂಥದ್ದು. ಇನ್ನು BKS ಅಯ್ಯಂಗಾರ್ ಮತ್ತು ಪಟ್ಟಾಭಿ ಜೋಯಿಸ್ ಅಂತ ಖ್ಯಾತ ಯೋಗ ಗುರುಗಳ ಕರ್ಮಭೂಮಿಯು ಕೂಡ ಮೈಸೂರೇ ಆಗಿರ್ತಕ್ಕಂಥದ್ದು. ಇನ್ನು ಪರೀಕ್ಷಾ ದೃಷ್ಟಿಯಿಂದ ನೆನಪಿಡುವುದಾದರೆ ನೋಡಲ್ ಏಜೆನ್ಸಿಯಾಗಿ ಇದಕ್ಕೆ ಕೇಂದ್ರ ಆಯುಷ್ ಇಲಾಖೆ, ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಕರಿತೀವಿ. ಆಯುಷ್ ಅಂದ್ರೆ ಏನು? ಆಯುರ್ವೇದಿಕ್, ಯುನಾನಿ, ಸಿದ್ಧ ಔಷಧ ಮತ್ತು ಹೋಮಿಯೋಪತಿ ಇವೆಲ್ಲವೂ ಕೂಡ ಸೇರಿ ಆಯುಷ್ ಆಗಿರ್ತಕ್ಕಂಥದ್ದು. ಇದರ ಮಹತ್ವ: ಕರ್ನಾಟಕದ ಮೊದಲ ಕೇಂದ್ರ ಸರ್ಕಾರಿ ಅನುದಾನಿತ ಅಂತಾರಾಷ್ಟ್ರೀಯ ಯೋಗ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಅದು ಮೈಸೂರಿನಲ್ಲಿ ಸ್ಥಾಪನೆಯಾಗಲಿದೆ. ಇದರ ಧ್ಯೇಯವಾಕ್ಯವನ್ನು ನೋಡುವುದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಧ್ಯೇಯವಾಕ್ಯ, ತಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಯೋಗದ ಮೂಲಕ ಜಾಗತಿಕ ಆರೋಗ್ಯ, ಗ್ಲೋಬಲ್ ಹೆಲ್ತ್ ಥ್ರೂ ಯೋಗ ಅಂತಕ್ಕಂಥದ್ದು ಒಂದು ಧ್ಯೇಯವಾಕ್ಯವನ್ನ ಇದು ಹೊಂದಿರತಕ್ಕಂಥದ್ದು. ಇಲ್ಲಿಗೆ 16 ಮತ್ತು 17ನೇ ತಾರೀಕಿನ ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್, ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮುಕ್ತಾಯವಾಗುತ್ತೆ. ಮುಂದಿನ ತರಗತಿಗಳಿಗಾಗಿ KS ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.